ನಾನು ನೇತ್ರ. ಇವತ್ತು ಕಿಚನ್ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸಾಧ್ಯವಾದರೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಇವತ್ತು ಬ್ರೇಕ್ಫಾಸ್ಟ್ಗೆ ನನ್ನ ಮಗನಿಗೋಸ್ಕರ ಇಡ್ಲಿ ಸಾಂಬಾರು ಚಟ್ನಿ ಮಾಡಿದ್ದೆ. ಬನ್ನಿ ಇವತ್ತು ಏನೇನಾಗುತ್ತೆ ಎಲ್ಲ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಆದಷ್ಟು ಕಿಚನೆಲ್ಲ ಇವತ್ತು ಅಥವಾ ಇವತ್ತು ನಾಳೆ ಕ್ಲೀನ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಖಂಡಿತ ನಿಮ್ಮ ಜೊತೆ ಇಷ್ಟು ಕ್ಲೀನ್ ಮಾಡ್ತಾಯಿದ್ದೀನಿ. ಇವತ್ತು ಇದಷ್ಟು ಕ್ಲೀನ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ಇದನ್ನು ಕ್ಲೀನ್ ಮಾಡ್ತೀನಿ. ಹಲೋ ಫ್ರೆಂಡ್ಸ್, ಇಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಪ್ರಯುಕ್ತ ಎಲ್ಲ ಮಹಿಳೆಯರಿಗೆ ನನ್ನ ಹೃದಯಪೂರ್ವಕ ಶುಭಾಶಯಗಳು. ನಾನು ಒಬ್ಬ ಗೃಹಿಣಿ. ಇನ್ನೊಬ್ಬ ಗೃಹಿಣಿ ಬಗ್ಗೆ ನಾವು ಸಹ ಗೌರವ ಕೊಡಬೇಕು. ಇವತ್ತು ಒಂದೇ ದಿನಕ್ಕೆ ಸೀಮಿತ ಆಗಬಾರ್ದು. ಅಂದರೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತೇಳಿ ಒಂದೇ ದಿನ ಗೌರವಿಸುವುದು, ಪ್ರೋತ್ಸಾಹ ಕೊಡೋದು ಅಲ್ಲ. ಪ್ರತಿದಿನ ನಾವು ಗೌರವ ಕೊಡಬೇಕು. ಒಂದು ಹೆಣ್ಣು ಮಗಳಾಗಿ, ಅಕ್ಕ ತಂಗಿಯಾಗಿ ಮತ್ತು ತಾಯಿಯಾಗಿರ್ಬೋದು, ಅವಳ ಪಾತ್ರ ಯಾವುದೇ ಆಗಿರಲಿ ತುಂಬ ಮಹತ್ವದಾಗಿದೆ ಅಲ್ವಾ. ವಿಶೇಷವಾಗಿ ಮನೆಯ ಎಲ್ಲ ಜವಾಬ್ದಾರಿಗಳನ್ನು ಹೊತ್ತು ಒಂದು ಮನೆಯ ಬೇಸ್ಮೆಂಟ್ ಅಥವಾ ಏನು ಅಡಿಪಾಯ ಅನ್ಬೋದು ಅಲ್ವಾ ಒಂದು ಹೆಣ್ಣನ್ನು. ಅವಳ ತಾಳ್ಮೆ, ಅವಳ ಶ್ರಮ ತುಂಬ ಇಂಪಾರ್ಟೆಂಟು. ತಾಳ್ಮೆ ಮತ್ತು ಶ್ರಮ ಅಂದರೆ ಅವಳ ಸಹನೆಯಿಂದ ಮನೆಯಲ್ಲಿರ್ತಕ್ಕಂಥ ಎಲ್ಲರ ಜೀವನವನ್ನು ಸುಂದರವಾಗಿಡುತ್ತಾಳೆ ಅಲ್ವಾ. ಒಬ್ಬ ಗೃಹಿಣಿಯ ಜೀವನ ನೋಡಿದರೆ ಅವಳೆಷ್ಟು ಸರಳ ಅಲ್ವಾ. ವೆರಿ ಸಿಂಪಲ್. ನಿಜವಾಗಿ ಒಬ್ಬ ಗೃಹಿಣಿ ಎಲ್ಲರಿಗಿಂತ ಮೊದಲು ಹೇಳೋದು ಅವಳೇ. ಫಸ್ಟ್ ಎದ್ದೇಳ್ತಾಳೆ ಮತ್ತು ಎಲ್ರಿಗಿಂತ ಲೇಟಾಗಿ ಮಲಗೋದು ಅಲ್ವಾ ಒಬ್ಬ ಗೃಹಿಣಿನೇ ಅಲ್ವಾ. ಅವಳ ಲೈಫು ಸ್ಟಾರ್ಟ್ ಆಗೋದೇ ಮಾರ್ನಿಂಗು. ಏನು ಟೀ ಮಾಡೋದ್ರಿಂದ, ತಿಂಡಿ ಬ್ರೇಕ್ಫಾಸ್ಟ್ಗೋಸ್ಕರ ಟಿಫನ್ ಮಾಡೋದಾಗಿರ್ಬೋದು, ಅಡುಗೆ ಅಥವಾ ಏನಾದರೂ ಊಟ ತಯಾರಿಸೋದು ಮಾರ್ನಿಂಗಿಂದನೇ ಸ್ಟಾರ್ಟ್ ಆಗುತ್ತೆ. ಹಾಗೆ ಮಕ್ಕಳು ನೋಡ್ಕೊಳ್ಳೋದು, ಒಟ್ಟಾರೆ ಮನೆಯವರೆಲ್ಲರನ್ನು ನೋಡ್ಕೊಳ್ಳೋದು ಒಂದು ದೊಡ್ಡ ಜವಾಬ್ದಾರಿ, ಕರ್ತವ್ಯನೂ ಕೂಡ ಹೌದು. ಇವೆಲ್ಲ ಕೆಲಸಗಳನ್ನು ದಿನನಿತ್ಯ ಚಾಚು ತಪ್ಪದೆ ಮನೆಗಾಗಿ ಶ್ರಮಿಸ್ತಾಳೆ ಒಬ್ಬ ಗೃಹಿಣಿ. ಆದ್ದರಿಂದ ಗೃಹಿಣಿಯ ಆ ಕೆಲಸಕ್ಕೆ ನಾವು ಗೌರವ ಕೊಡಬೇಕು. ಇದು ತುಂಬ ಮುಖ್ಯವಾದದ್ದು. ಇವತ್ತಿನ ಕಾಲದಲ್ಲಿ ಅಂದರೆ ಈ ಪ್ರೆಸೆಂಟಲ್ಲಿ ಮಹಿಳೆ ಕೇವಲ ಮನೆಗೆ ಮಾತ್ರ ಅವಳು ಅಂದರೆ ಅಡಿಗೆ ಮನೆಗೆ ಮಾತ್ರ ಸೀಮಿತ ಆಗದೆ. ಅಂದರೆ ಹಿಂದಿನ ಕಾಲದಲ್ಲಿ ಎಲ್ಲರೂ ಅಡುಗೆಯನ್ನು ಮಾಡಿ ಮನೆಯಲ್ಲೇ ಇರ್ತಿದ್ರು ಮಹಿಳೆಯರು. ಈ ಥರ ಇವತ್ತಿನ ಕಾಲಕ್ಕೆ ತಕ್ಕಂತೆ ಹೊರಗೋಗಿ ಯಾರೂ ದುಡಿತಾ ಇರಲಿಲ್ಲ ಅಲ್ವಾ. ಆದರೆ ಇವತ್ತು ಚೇಂಜ್ ಆಗಿದೆ, ಬದಲಾಗಿದೆ. ಅವಳು ಶಿಕ್ಷಣ, ಉದ್ಯೋಗ ಆಗಿರ್ಬೋದು ಹಾಗೂ ಸಮಾಜದಲ್ಲಿ ನಾಯಕತ್ವದಲ್ಲೂ ಸಹ ಅವಳು ದೊಡ್ಡ ಸಾಧನೆ ಮಾಡ್ತಿದ್ದಾರೆ ಎಲ್ಲ ಮಹಿಳೆಯರು ಇವಾಗ. ಆಗಿನ ಕಾಲಕ್ಕೆ ಕಂಪೇರ್ ಮಾಡಿದರೆ ಇವಾಗ ತುಂಬ ಸಾಧನೆ ಮಾಡಿದ್ದಾಳೆ ಮಹಿಳೆ, ಮುಂದೋಗಿದ್ದಾಳೆ. ಅಂದರೆ ಅಡಿಗೆ ಮನೆಯಿಂದ ಆರಂಭಿಸಿ ಅವಳು ಅಧಿಕಾರದ ಮಟ್ಟಿಗೆ ಹೋಗೋದು ಅಂದರೆ ಇವಾಗ ಒಂದು ಬಿಸ್ನೆಸ್ ಮ್ಯಾನ್ ಆಗಿದ್ದಾಳೆ. ಆಮೇಲೆ ಡಾಕ್ಟರ್ಸ್ ಆಗಿದ್ದಾರೆ, ಲಾಯರ್ಸು, ಟೀಚರ್ಸು, ಯಾವ ಕ್ಷೇತ್ರದಲ್ಲಿ ನೋಡಿದರೂ ಮಹಿಳೆಯರಿರ್ತಾರೆ. ಒಟ್ಟಿನಲ್ಲಿ ಅವಳ ಆತ್ಮವಿಶ್ವಾಸ ಇದ್ದರೆ ಯಾವ ಕ್ಷೇತ್ರದಲ್ಲಿ ಆದರೂ ಅವಳು ಯಶಸ್ಸು ಖಂಡಿತ ಅಲ್ವಾ. ಒಬ್ಬ ಮಹಿಳೆ ಒಂದು ಕುಟುಂಬವನ್ನು ಒಟ್ಟಾಗಿ ಹಿಡಿದುಕೊಂಡು ಸಾಧಿಸುವ ಶಕ್ತಿ ಅವಳಲ್ಲಿದೆ ಅಲ್ವಾ. ನೋಡಿ, ಒಂದು ಅಡಿಗೆ ಮನೆಯಿಂದ ಪ್ರೈಮ್ ಮಿನಿಸ್ಟರ್ವರೆಗೂ, ಮುಖ್ಯಮಂತ್ರಿ ಆಗಿರುವ ಹೇಳ್ಬೇಕು, ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಇಂದಿರಾ ಗಾಂಧಿ ನೋಡಿ, ಅವರೆಲ್ಲ ಎಷ್ಟು ದೊಡ್ಡ ದೊಡ್ಡ ಸಾಧನೆ ಮಾಡಿದ್ರಲ್ವಾ. ಹಾಗೆ ಒಂದು ಹೆಣ್ಣು ಅಡಿಗೆ ಮನೆಯಿಂದ ಆರಂಭಿಸಿ ಏನು ಬೇಕಾದರೂ ಸಾಧಿಸ್ಬೋದು ಅಲ್ವಾ. ಮಹಿಳಾ ದಿನಾಚರಣೆ ಒಂದೇ ದಿನಕ್ಕೆ ಅದನ್ನು ಖಂಡಿತ ಸೀಮಿತ ಆಗಬಾರ್ದು. ಮಹಿಳೆಯರಿಗೆ ಗೌರವ ಕೊಡೋದು, ಪ್ರೋತ್ಸಾಹ ಮತ್ತು ಅವರ ಕನಸುಗಳನ್ನು ಬೆಂಬಲಿಸೋದು. ಅವರ ಕನಸುಗಳನ್ನು ನಮ್ಮೆಲ್ಲರ ಜವಾಬ್ದಾರಿ ಅಲ್ವಾ. ನೂರಾರು ಕನಸುಗಳನ್ನು ಕಟ್ಕೊಂಡಿರ್ತಾರೆ ಜೀವನದಲ್ಲಿ. ಅವರು ಟೀಚರ್ ನೋಡಿದರೆ ನಾವು ಟೀಚರ್ ಥರ ಆಗಬೇಕು, ಲೆಕ್ಚರರ್ ನೋಡಿದರೆ ಲೆಕ್ಚರರ್ ಥರ ಆಗಬೇಕು. ಈವನ್ ರಾಜಕೀಯ ಕ್ಷೇತ್ರದಲ್ಲೂ ಸಹ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾ ಇದ್ದಾರಲ್ವಾ. ಹೆಣ್ಣು ಅಂದ್ರೇ ಶಕ್ತಿ. ನಮ್ಮೆಲ್ಲರ ಜವಾಬ್ದಾರಿ ಅವರ ಕನಸುಗಳನ್ನು ಈಡೇರಿಸೋದಲ್ವಾ.
ಮಹಿಳೆ ತನ್ನಲ್ಲಿರುವ ಪ್ರತಿಭೆಯನ್ನು ಈ ಥರ ಸೋಷಿಯಲ್ ಮೀಡಿಯಾ ಮುಖಾಂತರ ಗುರುತಿಸ್ಕೊಳ್ಬೋದು. ಎಷ್ಟೊಂದು ಜನ ಸೋಷಿಯಲ್ ಮೀಡಿಯಾ ಮುಖಾಂತರ ಈ ಯೂಟ್ಯೂಬ್ ಮುಖಾಂತರ, ಫೇಸ್‌ಬುಕ್, ಇನ್‌ಸ್ಟಾಗ್ರಾಮ್ ಅವ್ರ ಮುಖಾಂತರ ಎಂತೆಲ್ಲ ಅವರ ಪ್ರತಿಭೆಗಳು ಇರ್ತಾವಲ್ಲ. ಒಂದು ಮನೆಯಿಂದ ಹೋಮ್ ಮೇಡ್ ಪ್ರಾಡಕ್ಟ್ ಏನಾದರೂ ತಯಾರು ಮಾಡುವುದು. ಈ ಥರ ಇದು ಸೋಷಿಯಲ್ ಮೀಡಿಯಾ ಅಥವಾ ಈ ಥರ ಯೂಟ್ಯೂಬ್ ಏನು ಇರ್ಲಿಲ್ಲ ಅಂದ್ರೆ ಅವ್ರು ಬೆಳಕಿಗೆ ಬರ್ತಾನೆ ಇರ್ಲಿಲ್ಲ. ಅವರು ಒಂದು ಮೂಲೆ ಗುಂಪಾಗಿ ಕನಸುಗಳನ್ನು ಕಟ್ಕೊಂಡು ಒಂದು ಮೂಲೆ ಗುಂಪಾಗಿ ಇರ್ತಾ ಇದ್ರು. ಈ ಸೋಷಿಯಲ್ ಮೀಡಿಯಾವನ್ನು ಈ ರೀತಿ ನಾವು ಒಳ್ಳೆ ಪ್ಲಾಟ್‌ಫಾರ್ಮ್ ಇದನ್ನ ಯೂಟ್ಯೂಬ್ ಇಂಥವನ್ನ ಯೂಸ್ ಮಾಡ್ಕೋಬೇಕು. ಒಳ್ಳೆಯದಕ್ಕಾಗಿ ಹೆಣ್ಮಕ್ಳು ಯೂಸ್ ಮಾಡ್ಕೋಬೇಕು. ಎಷ್ಟೊಂದು ಜನ ಯೂಟ್ಯೂಬ್ ಮುಖಾಂತರ ವಿಡಿಯೋಸ್ ಮಾಡಿ ಎಷ್ಟೊಂದು ಜನ ಬಿಸಿನೆಸ್ ಮಾಡ್ತಿದ್ದಾರೆ. ಸ್ಯಾರಿ ಬಿಸಿನೆಸ್ ಆಗಿರ್ಬೋದು ಅಲ್ವಾ? ಹೋಮ್ ಮೇಡ್ ಪ್ರಾಡಕ್ಟ್ ಮನೆಯಲ್ಲಿ ಏನಾದರೂ ಒಂದು ಹೆಲ್ದಿ ಪೌಡರ್ ಆಗಿರ್ಬೋದು, ಆರೋಗ್ಯ ಪೌಡರು ಈ ಥರ ಎಲ್ಲ ಮಾಡಿ ಎಷ್ಟೊಂದು ಜನ ಮಹಿಳೆಯರು ಮುಂದೆ ಬಂದಿದ್ದಾರೆ. ಈ ರೀತಿ ನಾವು ಒಳ್ಳೊಳ್ಳೆದಾಗಿ ಯೂಸ್ ಮಾಡ್ಕೋಬೇಕು. ತಮ್ಮ ಪ್ರತಿಭೆಯನ್ನು ನಾವು ಈ ಮುಖಾಂತರ ನಾವು ಗುರುತಿಸಿಕೊಳ್ಬೋದು. ಅವಳಿಗೂ ಸಹ ತಮ್ಮ ಕನಸುಗಳನ್ನು ಸಾಧಿಸುವ ಹಕ್ಕು ಇದೆ. ಎಲ್ಲರಿಗೂ ಇದೆ, ಹಕ್ಕಿದೆ. ಶ್ರೀಮಂತರಿಗೆ, ಬಡವರು, ಮಿಡಲ್ ಕ್ಲಾಸ್ ಏನು ಇಲ್ಲ ಆ ಥರ ಏನಿಲ್ಲ. ಯಾರು ಬೇಕಾದರೂ ತಮ್ಮ ಕನಸುಗಳನ್ನ ನನಸಾಗಿ ಮಾಡ್ಕೊಳ್ಬೋದು. ಹಾಗಾಗಿ ಎಲ್ಲ ಮಹಿಳೆಯರು ನಿಮ್ಮ ಏನು ಶಕ್ತಿ ಇರುತ್ತದ ಅದನ್ನ ನಂಬ್ಕೊಂಡು ನಿಮ್ಮ ಬಗ್ಗೆ ನಿಮಗೆ ಕಾನ್ಫಿಡೆನ್ಸ್ ಇರುತ್ತೆ ಅಲ್ವಾ? ಹಾಗೆ ಕಾನ್ಫಿಡೆಂಟ್ ಆಗಿ ನೀವು ಮುಂದೆ ನಡೆಯಿರಿ. ಖಂಡಿತವಾಗ್ಲೂ ನಿಮ್ಮ ಕನಸುಗಳು ಈಡೇರ್ತವೆ. ಯಾವುದೇ ಹೊರಗಡೆ ಹೋಗಿ ನಾವು ಏನಾದರೂ ಬಿಸಿನೆಸ್ ಮಾಡಬೇಕು ಅಂದ್ರೆ ಹೊರಗಡೆನೇ ಹೋಗ್ಬೇಕು ಅಂತ ಏನಿಲ್ಲ. ನಮ್ಮ ಪ್ರಾಡಕ್ಟ್‌ಗಳನ್ನ ಹೋಗಿ ಅಂಗಡಿ ಅಥವಾ ಏನಾದ್ರು ಸ್ಟಾಲ್ಸ್ ಇರ್ತಾವಲ್ಲ ಅಲ್ಲೇ ಹೋಗಿ ನಾವು ಅದನ್ನ ಪರಿಚಯ ಮಾಡ್ಕೊಂಡು ಅಲ್ಲೇ ಕೊಡಬೇಕು ಅಂತೇನಿಲ್ಲ. ಈ ಥರ ಒಂದು ವಿಡಿಯೋ ಮುಖಾಂತರ ನಾವು ಆನ್‌ಲೈನ್ ಮುಖಾಂತರ ಬಿಸಿನೆಸ್ ಮಾಡ್ಬೋದು ಅಲ್ವಾ? ಹಾಗಾಗಿ ಹೆಣ್ಣು ಮಕ್ಕಳು ಏನು ಮನೆಯಲ್ಲಿ ಕೆಲವರಿಗೆ ಬೆಂಬಲ ಸಿಗುತ್ತೆ, ಕೆಲವರಿಗೆ ಪ್ರೋತ್ಸಾಹ ಏನು ಮನೆಯಿಂದ ಸಪೋರ್ಟ್ ಸಿಗಲ್ಲ. ಹೆದರ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಒಂದು ಹೆಜ್ಜೆ ಮುಂದಾಕಿದ್ರೆ, ಒಂದು ಸ್ಟೆಪ್ ಮುಂದೆ ಬಂದ್ರೆ, ಆಮೇಲಿಂದ ಅರ್ನಿಂಗ್ಸ್ ಏನಾದ್ರು ನಾವು ಪಡಿತಾ ಇದ್ರೆ ಆ ಬಿಸಿನೆಸ್ ಮುಖಾಂತರ ಅಥವಾ ಏನಾದ್ರು ನಾವು ಮನೆಯಲ್ಲೇ ಕೂತು ಏನಾದ್ರು ಮಾಡ್ತಾ ಇದ್ರೆ, ಆ ಅರ್ನಿಂಗ್ಸ್ ನೋಡಿದಾಗ ಎಲ್ರು ಸಪೋರ್ಟ್ ಮಾಡ್ತಾರೆ. ಅದಕ್ಕಿಂತ ಮುಂಚೆ ಯಾರು ಸಪೋರ್ಟ್ ಮಾಡಲ್ಲ. ಒಂದು ವಿಡಿಯೋ ಮಾಡಿದ್ರು ಸಹ ಸಪೋರ್ಟ್ ಮಾಡಲ್ಲ. ಏನೋ ಮಾಡ್ತಾರೆ ಟೈಮ್ ಪಾಸ್‌ಗಾಗಿ ಅಂತಾರೆ. ಖಂಡಿತ ಟೈಮ್ ಪಾಸ್‌ಗಾಗಿ ಅಲ್ಲ. ಏನೋ ಒಂದು ರೀಚ್ ಆಗ್ಬೇಕು. ಏನೋ ಒಂದು ಒಳ್ಳೆ ಪ್ರಾಡಕ್ಟ್ ಕೊಡಬೇಕು. ಒಳ್ಳೆ ಹೆಲ್ದಿದೇನಾದ್ರೂ ಕೊಡಬೇಕು. ಒಂದಿಲ್ಲ ಅಂದ್ರೆ ನಮ್ಮತ್ರ ಏನೂ ಇಲ್ಲ ಅಂದ್ರೆ ನಾಲೆಡ್ಜ್ ಇರುತ್ತಲ್ವಾ? ಆ ನಾಲೆಡ್ಜ್ ಗೈನ್ ಆಗಿರ್ತದಲ್ಲ ಅದನ್ನಾದ್ರೂ ನಾವು ಶೇರ್ ಮಾಡಿದ್ರೆ ಯಾರಾದ್ರೂ ಒಬ್ರಿಗಾದ್ರೂ ವಿಡಿಯೋ ನೋಡ್ತಿರೋರಿಗೆ ಒಬ್ರಿಗಾದ್ರೂ ಅವ್ರಿಗೆ ಒಂದು ಮೋಟಿವೇಶನ್ ವಿಡಿಯೋನಾದ್ರೂ ಮಾಡಿದ್ರೆ ಅವ್ರಿಗೆ ಹೆಲ್ಪ್ ಆಗುತ್ತಲ್ವಾ? ಆ ದೃಷ್ಟಿಯಿಂದ ಹೆಣ್ಮಕ್ಳು ಮುಂದೆ ಬರಬೇಕು. ಮೊದಲು ಸ್ಟಾರ್ಟಿಂಗ್ ಡೇಸಲ್ಲಿ ಇನಿಷಿಯಲ್ ಡೇಸಲ್ಲಿ ತುಂಬಾ ಕಷ್ಟ. ಯಾವುದನ್ನು ಯಾರು ಒಪ್ಕೊಳ್ಳಲ್ಲ. ಅವ್ರನ್ನ ಒಪ್ಸೋಂಥ ಅವಶ್ಯಕತೆನೇ ಇಲ್ಲ ಅಲ್ವಾ? ನಾವೇ ಅದು ಏಳು ಬೀಳುಗಳನ್ನು ಅನುಭವಿಸ್ಬೇಕು. ಅಪ್ ಅಂಡ್ ಡೌನ್ಸ್ ಅನ್ನೆಲ್ಲ ಅನುಭವಿಸಿ ಮುಂದೆ ಒಂದು ಸ್ಟೆಪ್ ಮುಂದೆ ಬಂದಾಗ, ಇನ್ನ 10 ಸ್ಟೆಪ್ಪಲ್ಲಿ 1 ಸ್ಟೆಪ್ ಹತ್ತಾಗ, ಇನ್ನ ಆ 9ನೇ ಸ್ಟೆಪ್ 9ರಿಂದ ಇನ್ನು 9 ರೀಚ್ ಆಗೋದ್ರಾಗೆ ಏನು ಕಷ್ಟ ಆಗಲ್ಲ. ಅದನ್ನ ಒಂದು ಸ್ಟೆಪ್ ಫಸ್ಟ್ ತಗೊಳ್ಬೇಕು ಹೆಣ್ಮಕ್ಳು. ತಗೊಂಡ್ರೆ ಮುಂದೆ ನಾವು ಹೋಗ್ತಾ ಇರ್ಬೇಕು. ಹಿಂದ್ಗಡೆ ನೋಡ್ದೇನೆ ಮುಂದೆ ಏನಾದ್ರೂ ನೆಗೆಟಿವ್ ಎನರ್ಜಿ, ನೆಗೆಟಿವ್ ಮಾತುಗಳು ಏನಾದ್ರೂ ಇದ್ರೆ ಅದನ್ನ ನಾವು ಸೀರಿಯಸ್ ಆಗಿ ತಗೊಳ್ಳದೆ ಮುಂದೆ ಹೋಗ್ತಾ ಇದ್ರೆ ಖಂಡಿತ ಒಂದು ಹೆಣ್ಣಿಗೆ ಯಶಸ್ಸು ಸಿಗುತ್ತೆ. ಎಷ್ಟೊಂದು ಜನ ನೀವೇ ನೋಡ್ತಿರಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬರ್ಸ್ ಎಷ್ಟೊಂದು ಜನ ಎಷ್ಟು ಮುಂದೆ ಬಂದಿದ್ದಾರೆ ಸ್ಯಾರಿ ಬಿಸಿನೆಸ್ ಈ ರೀತಿ ಎಲ್ಲ ಮಾಡಿ. ಹಾಗಾಗಿ ಒಂದೇ ದಿನಕ್ಕೆ ನೀವು ಸೀಮಿತ ಆಗಬಾರ್ದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.